ನಮಸ್ಕಾರ ಸ್ನೇಹಿತರೆ, ಹಾಸನದ ಹಾಸನಾಂಬೆ ದೇವಸ್ಥಾನದ ಬಗ್ಗೆ ನಿಮಗೆ ಗೊತ್ತಿರದ ರಹಸ್ಯಗಳನ್ನು ತಿಳಿಯೋಣ ಬನ್ನಿ. ಯುವ ದೇವಿಯ ನಿಗೂಢ ಮಹಿಮೆ. ಒಂದು ದೇವಸ್ಥಾನ ವರ್ಷದಲ್ಲಿ ಕೇವಲ ಒಂದು ಬಾರಿ ಮಾತ್ರ ತೆರೆಯುತ್ತದೆ. ಬಾಗಿಲು ಮುಚ್ಚಿದ ನಂತರ ಯಾರೂ ಒಳಗೆ ಹೋಗುವುದಿಲ್ಲ. ಆದರೆ ಮತ್ತೆ ಬಾಗಿಲು ತೆರೆದಾಗ ಭಕ್ತರನ್ನು ಬೆರಗುಗೊಳಿಸುವ ಕೆಲವು ದೃಶ್ಯಗಳು ಕಾಣಿಸುತ್ತವೆ. ಈ ರಹಸ್ಯವೇನು? ಕರ್ನಾಟಕದ ಹಾಸನ ನಗರದಲ್ಲಿರುವ ಹಾಸನಾಂಬೆ ದೇವಸ್ಥಾನವು ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಪ್ರಸಿದ್ಧ ಶಕ್ತಿಪೀಠವಾಗಿದೆ. ಪ್ರತಿ ವರ್ಷ ದೀಪಾವಳಿಯ ಸಮಯದಲ್ಲಿ ಮಾತ್ರ ದೇವಾಲಯದ ಬಾಗಿಲು ತೆರೆಯಲಾಗುತ್ತದೆ. ಆ ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಭಕ್ತರು ದೇವಿಯ ದರ್ಶನ ಪಡೆಯಲು ಆಗಮಿಸುತ್ತಾರೆ. ಸ್ಥಳೀಯ ಸಂಪ್ರದಾಯದ ಪ್ರಕಾರ ದೇವಸ್ಥಾನವನ್ನು ಮುಚ್ಚುವ ಮೊದಲು ದೇವಿಯ ಸನ್ನಿಧಿಯಲ್ಲಿ ದೀಪ ಹಚ್ಚಲಾಗುತ್ತದೆ ಮತ್ತು ಹೂವುಗಳು ಹಾಗೂ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ. ದೇವಸ್ಥಾನ ಮತ್ತೆ ತೆರೆಯುವಾಗ ದೀಪ, ಹೂವುಗಳು ಮತ್ತು ನೈವೇದ್ಯದ ಸ್ಥಿತಿಯನ್ನು ಭಕ್ತರು ವಿಶೇಷ ಭಕ್ತಿಯಿಂದ ಗಮನಿಸುತ್ತಾರೆ. ಅನೇಕ ಭಕ್ತರು ಇದನ್ನು ದೇವಿಯ ಕೃಪೆಯ ಸಂಕೇತವೆಂದು ನಂಬುತ್ತಾರೆ. ಇನ್ನೊಂದು ಪ್ರಸಿದ್ಧ ನಂಬಿಕೆಯ ಪ್ರಕಾರ ದೇವಾಲಯದ ಬಾಗಿಲು ಮುಚ್ಚಿರುವ ಅವಧಿಯಲ್ಲಿಯೂ ದೇವಿಯ ದಿವ್ಯ ಸಾನ್ನಿಧ್ಯ ಅಲ್ಲಿ ನೆಲೆಸಿರುತ್ತದೆ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ಈ ಕ್ಷೇತ್ರವನ್ನು ಅತ್ಯಂತ ಪವಿತ್ರವೆಂದು ಭಾವಿಸಲಾಗುತ್ತದೆ. ಇತಿಹಾಸಕಾರರ ಪ್ರಕಾರ ಈ ದೇವಾಲಯವು ಹಲವು ಶತಮಾನಗಳಿಂದ ಭಕ್ತಿ ಮತ್ತು ಸಂಪ್ರದಾಯವನ್ನು ಉಳಿಸಿಕೊಂಡು ಬಂದಿದೆ.